ಎಷ್ಟು ವರ್ಷದಿಂದ ಕುರಿ ಫಾರ್ಮ್ ಮಾಡ್ತಾ ಇದ್ದೀರಾ? ನಾವೀಗ ಸುಮಾರು ಒಂದು 2 ವರ್ಷದಿಂದ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಮಾಡ್ತಾ ಇದ್ದೀರಾ. ಎಷ್ಟು ಕುರಿ ಇದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ಒಂದು 80 ಮರಿ ಐತಿ. ಈ ಥರ ಸಣ್ಣದಾಗ ನಾವು ಅಚ್ಚುಕಟ್ಟ ಸಣ್ಣದಾಗ ಮಾಡ್ಕೊಳಕಂದ್ರೆ ಶೆಡ್ಡಿಗೆ ಒಂದು 2 ಲಕ್ಷ ರೂಪಾಯಿ, ಮರಿ ಒಂದು 4-5 ಲಕ್ಷ ರೂಪಾಯಿ ಬೇಕಾಗ್ತದೆ. 4-5 ಲಕ್ಷ. ಒಂದು ಮರಿ ನಿಮಗೆ ಎಷ್ಟು ಬೀಳುತ್ತೆ? ಒಂದು ಮರಿಗೆ ಒಂದು 6,500ರಿಂದ 7,500 ಮಟ್ಟ ತರ್ತೀವಿ ಮರಿ. 7 ವರ್ಷ. ಹೌದು, 6,600ರಿಂದ ಮೇಲೆ ಮರಿ ತರೋದು ನಾವು. ಎಷ್ಟು ತಿಂಗಳಾಗಿರುತ್ತೆ ಅಂದ್ರೆ ಮರಿ ತರೋಕ್ಕಿಂತ ಮುಂಚೆ? ಅದು ಅವ್ರ ಹತ್ರನೇ ಒಂದು 2.5-3 ತಿಂಗಳು ಮರಿ ಆಗಿರುತ್ತೆ. ನಾವು 3 ತಿಂಗಳಿಗೆ ಕಟಾಗಿ ಹೋಗ್ತದೆ. ಹೈಯೆಸ್ಟ್ ಅಂದ್ರೆ ಒಂದು 8,100 ಮಟ್ಟ ತಂದಿವಿ ಸೀಸನ್ನಾಗಿ. ಇಲ್ಲಿಂದ ಸೀಸನ್ ಸ್ಟಾರ್ಟು. ಇವೆಲ್ಲ ಮೊನ್ನೆ ತಂದ್ರದ್ದು 7,700 ತಂದಿವಿ. ಎಲ್ಲಿ ದುರ್ಗದಿಂದ ತರ್ತೀರಾ? ಹೌದು, ತರ್ತೀರಲ್ಲ. ಮಾರೋದು ನೀವು ಅದು 8,000 ಕುರಿ ತಂದಿದ್ರಲ್ಲ, ಎಷ್ಟಕ್ಕೆ ಮಾರ್ತೀರಾ? ನಾವು 8,100 ತಂದ್ರೆ 2-2.5 ತಿಂಗಳಿಗೆ ಕೊಟ್ಟು ಬಿಡ್ತಿಲ್ಲ. 12-12.5 ಮಟ್ಟ ಕೊಡ್ತೀವಿ. 12.5ವರೆಗೂ ಕೊಡ್ತೀರಾ? ಅಂದ್ರೆ ಸೆಟ್ 1-2 ಕೊಡಲ್ಲ ನಾವು. ಒಂದು ಇದ್ರೆ ಕೇಳ್ತಾರೆ ಈಗ 12,000, 13,000, 14,000 ಕೇಳ್ತಾರೆ, ಕೊಡಲ್ಲ. ಕೊಟ್ರೆ ಒಂದು 20-30 ಮರಿ ಕೊಡ್ಬೇಕು. ಹೆಂಗ್ ತರ್ತೀರಾ? ಇದೇ ಮರಿ ತಗೋಬೇಕಂದ್ರೆ ಏನ್ ನೋಡ್ಬೇಕು? ನೋಡು, ಮರಿ ಒಂದ್ ಸ್ವಲ್ಪ ಚೆನ್ನಾಗಿರ್ಬೇಕು, ಜೋಡ ಕಟ್ಟೆಲ್ಲ ಇರಬೇಕು, ಒಂದ್ ಸ್ವಲ್ಪ ರಸ ಇರಬೇಕು ಅಂತ ಒಳ್ಳೆ ಮರಿನ ತಗೋಬೇಕು. ಈ ಯಾವ ತಳಿ ಅಂದ್ರೆ ತಳಿಗಳು ಯಾವ್ಯಾವು ನಿಮಗೆ ಯಾವ ಚೆನ್ನಾಗಿ ಅನ್ಸುತ್ತೆ? ಇದು ಮೀನುಗಾಡು ಬರುತ್ತೆ, ಪಾರಮ್ ಪೇಪರ್ ಕುರಿ ಬರುತ್ತೆ. ಅಂದ್ರೆ ಜವಾರಿ ಸಾಕಲ್ಲ. ಜವಾರಿ ಸಾಕಲ್ಲ? ಏನಕ್ಕೆ? ಜವಾರಿ ಅಂದ್ರೆ ಅದು ಇಂಪ್ಲಿಮೆಂಟ್ ಆಗಲ್ಲ, ಪಾರಮಿಕ್ ಬಳಕೆ ಬರಲ್ಲ ಅದು. ಅದು ಕರಿ ಕುರಿ ಬರುತ್ತಲ್ಲ, ಪಾರಮಿ ಬಳಕೆ ಬರಲ್ಲ, ಲಾಸ್ ಆಗ್ತತೆ. ನಾವೇನೋ ಫುಡ್ಡು, ಮೆಡಿಷನ್, ಶೇಂಗಾ ಏನೋ ಒಂದು ಹಾಕಿದ್ರು ಇಂಪ್ಲಿಮೆಂಟ್ ಆಗಲ್ಲ, ಅದು ಬೇಗ ಬೆಳೆಯಲ್ಲ. ಅದೇನು ಹೊರಗೆ ಮೇಯ್ದು ಬರ್ಬೇಕು ಅಷ್ಟೇ.